ದೇವರು ಶ್ರಮೆಗಳನ್ನು ತಂದು ನಿಮ್ಮನ್ನು ಪರೀಕ್ಷಿಸುತ್ತಿರುವಾಗ ನೀವು ಶ್ರಮೆಗಳನ್ನು ನೋಡುವುದಾದರೆ ಸೋತು ಹೋಗ್ತೀರಿ. ಆದರೆ ಶ್ರಮೆಗಳನ್ನು ಅನುಮತಿಸಿರುವ ದೇವರನ್ನೇ ದೃಷ್ಟಿಸುವುದಾದರೆ ನೀವು ಪರೀಕ್ಷೆಯಲ್ಲಿ ಗೆಲ್ಲುತ್ತೀರಿ. ಈ ದಿನ ನಮ್ಮಲ್ಲಿ ಯಾರಾದರೂ ಶ್ರಮೆಗಳನ್ನು, ಕಷ್ಟಗಳನ್ನು ಹಾದುಹೋಗ್ತಿದ್ದೀರಾ? ಪ್ರಯಾಸ ಹಾದುಹೋಗ್ತಾ ಇದ್ದೀರಾ? ಹಾಗಾದರೆ ನಿಮಗೊಂದು ಶುಭವಾರ್ತೆ. ಯಾವುದು ಆ ಶುಭವಾರ್ತೆ? ದೇವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ. ಯಾಕೆ ಪರೀಕ್ಷಿಸುತ್ತಿದ್ದಾರೆ ಗೊತ್ತಾ? ನಿಮ್ಮ ಜೀವಿತದಲ್ಲಿ ಉನ್ನತ ಸ್ಥಿತಿ ನಿಮಗೆ ಕೊಡಬೇಕೆಂದು, ಉನ್ನತವಾದ ಜೀವಿತ ನಿಮಗೆ ಕೊಡಬೇಕೆಂದು ದೇವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ. 17 ವರ್ಷಗಳವರೆಗೂ ದೇವರು ಯೋಸೇಫನಿಗೆ ಪರೀಕ್ಷಿಸುತ್ತಾರೆ. 17 ವರ್ಷಗಳವರೆಗೂ ದೇವರು ದಾವೀದನನ್ನು ಪರೀಕ್ಷಿಸುತ್ತಾರೆ. ನೀವು ಜಾಗ್ರತೆಯಿಂದ ದಾನಿಯೇಲನಿಗೂ ನೋಡಿದ್ರೂ ಸಹ ಹಾಗೆಯೇ ದಾನಿಯೇಲನ ಜೀವಿತ ಪರೀಕ್ಷಿಸಲ್ಪಟ್ಟಿದೆ. 30 ವರ್ಷದ ವಯಸ್ಸು ಬಂದಾಗ ದಾವೀದನು ಅವನು ಪರೀಕ್ಷಿಸಲ್ಪಟ್ಟ ನಂತರ ಚೊಕ್ಕ ಬಂಗಾರದಂತೆ ಹೊರಗೆ ಬಂದ ನಂತರ ದಾವೀದನು ಏನಾದನು ಗೊತ್ತಾ? ದೇಶಕ್ಕೆ ರಾಜನಾದನು. ಯೋಸೇಫನು ಏನಾದನು? ದೇಶವನ್ನೇ ಪರಿಪಾಲಿಸುವ ಪ್ರಧಾನಮಂತ್ರಿಯಾದನು. ದಾನಿಯೇಲನು ಏನಾಗ್ತಾನೆ? ರಾಜನ ಹತ್ತಿರ ಮುಖ್ಯಸ್ಥನಾಗಿರುವ ಸಲಹೆಗಾರನಾಗುತ್ತಾನೆ. ಕಾರಣ, ಹದಿಹರೆಯದ ವಯಸ್ಸಿನಲ್ಲಿ ಪರಿಶುದ್ಧರಾಗಿ ಜೀವಿಸ್ತಾರೆ. ಪರೀಕ್ಷೆಯ ಕಾಲದಲ್ಲಿ ಪರೀಕ್ಷೆಗಳನ್ನೆಲ್ಲ ಗೆದ್ದು ನಿಲ್ಲುತ್ತಾರೆ. 17 ವರ್ಷಗಳಿಂದ 30 ವರ್ಷಗಳವರೆಗೂ ಸಹೋದರ ಸಹೋದರಿ ಪ್ರಯಾಸ ಪಡಿರಿ. ಓದುತ್ತಾ ಇದ್ದೀರಾ? ಓದುವುದರಲ್ಲಿ ಪ್ರಯಾಸ ಪಡಿರಿ. ಉದ್ಯೋಗ ಮಾಡ್ತಾ ಇದ್ದೀರಾ? ಉದ್ಯೋಗದಲ್ಲಿ ಪ್ರಯಾಸ ಪಡಿರಿ. ಕಷ್ಟಪಡಿರಿ. ರಾತ್ರಿ ಹಗಲು ಕಷ್ಟಪಡಿರಿ. ಯಾಕೆಂದರೆ 30 ವರ್ಷದ ವಯಸ್ಸಿನವರೆಗೂ ನೀವು ಪಡುವಂತಹ ಕಷ್ಟದ ಮೇಲೆಯೇ ಉಳಿದ 40-50 ವರ್ಷ ಆಧಾರಗೊಂಡಿವೆ. ಈ ಯೌವನ ಪ್ರಾಯದ ವಯಸ್ಸಿನಲ್ಲಿ ಅಂದರೆ 17 ವರ್ಷದಿಂದ 30 ವರ್ಷದ ವಯಸ್ಸಿನವರೆಗೂ ನೀವು ಸೋಮರಿಯಾಗಿಯೂ, ಹೊಟ್ಟೆಬಾಕರಾಗಿಯೂ, ಅಲೆಮಾರಿಯಾಗಿಯೂ, ಬೈಯುವವರಾಗಿಯೂ, ತಿರುಗಿ ಬೀಳುವವರಾಗಿಯೂ ಇರುವುದಾದರೆ 30 ವರ್ಷಗಳ ನಂತರ ನಿಮ್ಮ ಜೀವಿತ ಅಲ್ಪ ಸ್ವಲ್ಪವಾಗಿಯೇ ಇರುತ್ತೆ. ಈ ಸಂದೇಶ ಕೇಳ್ತಿರುವಾಗ ನಿಮ್ಮಲ್ಲಿ ಕೆಲವರಿಗೆ ಒಂದು ಪ್ರಶ್ನೆ ಇದೆ. ಏನೆಂದು ಗೊತ್ತಾ? ಬ್ರದರ್, ಈ ಸಂದೇಶ ಒಂದು 20 ಇಯರ್ಸ್ ಬ್ಯಾಕ್ ನೀವು ಸಾರಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಯಾಕೆ? ಅದಕ್ಕಾಗಿ ಆಲ್ರೆಡಿ ನಾನು ವಯಸ್ಸು ದಾಟಿದೆ ಬ್ರದರ್. ಈಗ 30 ವರ್ಷ ದಾಟಿ ಹೋಗಿದೆ. ಈ ದಿನ ನನ್ನ ಬದುಕು ಬಸ್ ಸ್ಟ್ಯಾಂಡ್ ಪಾಲ ಅಂದ್ರೆ ಬೀದಿ ಪಾಲಾಗ್ಬಿಟ್ಟಿದೆ. ಈ ದಿನ ನನ್ನ ಕುಟುಂಬಕ್ಕೆ ಸುಖ ಇಲ್ಲದಂತೆ, ಶಾಂತಿ ಸಮಾಧಾನ ಇಲ್ಲದಂತಾಗ್ಬಿಟ್ಟಿದೆ. ದಾವೀದನು ಪರಿಪಾಲಿಸುವ ಕಾಲ ಬಂತು. ದಾವೀದನು ಪರಿಪಾಲಿಸುವವನ ಪಕ್ಕದಲ್ಲೇ ಇದ್ದು ನಡೆಸುವ ಕಾಲ ಬಂತು. ಯೋಸೇಫನು ದೇಶವನ್ನೇ ಪಾಲಿಸುವ ಕಾಲ ಬಂತು. ಅಂದರೆ ಪರೀಕ್ಷಿಸಲ್ಪಡುವ ಪ್ರತಿಯೊಬ್ಬನೂ ಪ್ರತಿಫಲ ಕಾಣುವ ಒಂದು ದಿನ ಖಂಡಿತವಾಗಿಯೂ ಬಂದೇ ಬರುತ್ತೆ. ನಿಮಗೊಂದು ವಿಷಯ ಗೊತ್ತಾ? ನಾನು 12 ವರ್ಷ ವಯಸ್ಸಲ್ಲಿ ರಕ್ಷಣೆ ಹೊಂದಿದೆ. 18ನೇ ವರ್ಷ ವಯಸ್ಸಿನಲ್ಲಿ ದೇವರ ವಾಕ್ಯ ಸಾರಲು ಆರಂಭಿಸಿದೆ. ಅಂದರೆ ಈ 18 ವರ್ಷದ ವಯಸ್ಸಂದ್ರೆ ಅರ್ಥ ಏನು? 18 ವರ್ಷದ ಹದಿಹರಿಯದ ಹುಡುಗನಾಗಿರುವ ಕಾಲವಾಗಿತ್ತು. 12 ವರ್ಷ ವಯಸ್ಸಲ್ಲಿ ರಕ್ಷಿಸಲ್ಪಟ್ಟು 18 ವರ್ಷ ವಯಸ್ಸಲ್ಲಿ ವಾಕ್ಯ ಸಾರುವ ಕೃಪೆ ದೇವರು ಕೊಟ್ಟಾಗ 18ನೇ ವರ್ಷ ವಯಸ್ಸಿನಿಂದ 30ನೇ ವರ್ಷ ವಯಸ್ಸಿನವರೆಗೂ 13 ವರ್ಷಗಳವರೆಗೂ ದೀನಸೇವಕನಾದ ನನ್ನನ್ನು ದೇವರು ಎಷ್ಟು ವಿಧದಲ್ಲಿ ಪರೀಕ್ಷಿಸಬೇಕಿತ್ತೋ ಅಷ್ಟು ವಿಧದಲ್ಲಿ ಪರೀಕ್ಷಿಸಿದ್ದಾರೆ. ಎಷ್ಟು ವಿಧದಲ್ಲಿ ಜಜ್ಜಲ್ಪಡಬೇಕಿತ್ತೋ ಅಷ್ಟು ವಿಧದಲ್ಲಿ ಜಜ್ಜಿದ್ದಾರೆ. 30 ವರ್ಷ, ಎಕ್ಸಾಕ್ಟ್ ಆಗಿ 30 ವರ್ಷ ವಯಸ್ಸು ಬಂದಾಗ 2001ರಲ್ಲಿ ದೇವರು ಪರೀಕ್ಷಿಸಿದಾಗ ಆ ಪರೀಕ್ಷೆಯ ಪ್ರತಿಫಲವಾಗಿಯೇ ನಮ್ಮ ಸೇವೆಯ ದಿಕ್ಕು ಬದಲಾಯಿತು. ನಾನು ಯಾರೆಂದು, ನನ್ನ ಆತ್ಮಿಕತೆ ಎಂಥದೆಂದು, ನನ್ನ ಬೋಧನೆ ಎಂಥದೆಂದು ತೆಲುಗು ಪ್ರಜೆಗಳಿಗೆ ಯಾವಾಗ ಗೊತ್ತಾಯ್ತು ಗೊತ್ತಾ? ಕಲ್ವರಿ ಕಾಂತಿ ಪತ್ರಿಕೆ ನಾನು ರಿಲೀಸ್ ಮಾಡಿದಾಗ ರಾಜ್ಯದ 4 ಮೂಲೆಗಳಿಗೂ ನನ್ನ ಸಂದೇಶಗಳು ಹೋಗ್ತಿದ್ವು. ಆಗಿನ್ನೂ ಟಿವಿ ಸೇವೆ ಆರಂಭ ಮಾಡಿಲ್ಲ. ರಾಜ್ಯದ 4 ಮೂಲೆಗಳಿಗೂ ನನ್ನ ಪತ್ರಿಕೆ ಹೋದವು. ಆ ಪತ್ರಿಕೆಗಳಲ್ಲಿರುವ ಸಂದೇಶದಲ್ಲಿರುವ ಸಾರಾಂಶ ಅನೇಕ ಲಕ್ಷಾಂತರ ಜನರಿಗೆ ಪ್ರಭಾವ ಬೀರಿತು. ಆಗ ನನ್ನ ವಯಸ್ಸು ಎಕ್ಸಾಕ್ಟ್ ಆಗಿ 30 ವರ್ಷ. 30 ವರ್ಷ ವಯಸ್ಸಿನ ನಂತರವೇ ನನ್ನ ದೇವರು ಕಲ್ವರಿ ಕಾಂತಿ ಪತ್ರಿಕೆಯನ್ನು ಕೊಟ್ಟರು. ಅದು 4,000 ಕಾಪೀಸ್ಗಳಿಂದ ಪ್ರಾರಂಭವಾಯಿತು. ಈಗ ಲಕ್ಷಗಟ್ಟಲೆಯಾಗಿ ಪ್ರಿಂಟ್ ಆಗುವ ಹಾಗೆ ಆ ಪತ್ರಿಕೆ ಆಶೀರ್ವದಿಸಲ್ಪಟ್ಟಿದೆ. 2003 ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮ ಆರಂಭವಾಯಿತು. 2005 ಕಲ್ವರಿ ಟೆಂಪಲ್ ಪ್ರಾರಂಭಿಸಲ್ಪಟ್ಟಿತು. 30 ವರ್ಷದ ನಂತರ ಪರೀಕ್ಷಿಸಲ್ಪಟ್ಟಿರುವಂತಹ ಪರಿಚಾರಕನಾದ ನಾನು ಪರಿಚರ್ಯ ಮಾಡುವ ಸೇವಕನಾಗಿ ಪ್ರತಿಫಲ ಕಾಣಲು ಆರಂಭಿಸಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲರ ಜೀವಿತದಲ್ಲಿ 3 ಕಾಲಗಳಿರ್ತವೆ. 1 ಪ್ರಾಯಸ್ಥದ ಕಾಲ, 2 ಪರೀಕ್ಷಿಸಲ್ಪಡುವ ಕಾಲ ಅಂದರೆ ಪ್ರಯಾಸ ಪಡುವ ಕಾಲ, 3ನೇದು ಪ್ರತಿಫಲ ಕಾಣುವ ಕಾಲ, ಪರಿಪಾಲನೆ ಮಾಡುವ ಕಾಲ. ದಾವೀದನ ಜೀವಿತದಲ್ಲಿ ಪರಿಪಾಲನೆ ಮಾಡುವ ಕಾಲ ಬಂತು.
ಆದರೆ ಯಾವಾಗ ಅವನು ಪರೀಕ್ಷೆ ಹಾದು ಹೋಗ್ತಾ ಇದ್ದನೋ, ಪ್ರಯಾಸ ಹಾದು ಹೋಗ್ತಾ ಇದ್ದನೋ, ಪರಿಶ್ರಮ ಪಡಬೇಕಾಯ್ತೋ, ಆ ಕಾಲದಲ್ಲಿ, ಕಷ್ಟ ಕಾಲದಲ್ಲಿ ದಾವೀದನು ದೇವರಿಗೊಂದು ಮನವಿ ಮಾಡಿಕೊಳ್ತಾನೆ. ಕೀರ್ತನೆ 132ರಲ್ಲಿ ಈ ಮಾತು ಬರೆಯಲಾಗಿದೆ. 2ನೇ ವಚನ, ಅವನು ಯೆಹೋವನಿಗೆ ಪ್ರಮಾಣಪೂರ್ವಕವಾಗಿ ಮಾತು ಕೊಟ್ಟು ಯಾಕೋಬ್ಯರ ಶೂರನಾದ ಯೆಹೋವನಿಗೆ ಒಂದು ಹರಕೆ ಮಾಡಿಕೊಂಡನು. ಹೇಗೆಂದರೆ ಯೆಹೋವನಿಗಾಗಿ ಒಂದು ವಾಸಸ್ಥಾನವನ್ನು ಏರ್ಪಡಿಸುವ ತನಕ, ಏನಂತೆ, ಯಾಕೋಬ್ಯರ ಶೂರನಿಗೆ ಒಂದು ನಿವಾಸ ಸ್ಥಾನವನ್ನು ನಾನು ಏರ್ಪಡಿಸುವ ತನಕ ನನ್ನ ವಾಸಸ್ಥಳವಾಗಿರುವ ಮನೆಯೊಳಗೆ ನಾನು ಪ್ರವೇಶಿಸೋದಿಲ್ಲ, ನಾನು ಮಲಗುವ ಮಂಚವನ್ನು ಹತ್ತುವುದಿಲ್ಲ, ನನ್ನ ಕಣ್ಣುಗಳನ್ನು ಮುಚ್ಚುವುದಿಲ್ಲ, ರೆಪ್ಪೆಗಳನ್ನು ತೂಕಡಿಸುವುದಕ್ಕೆ ಬಿಡುವುದಿಲ್ಲ. ಇದು ದಾವೀದನು ತನ್ನ ಕಷ್ಟ ಕಾಲದಲ್ಲಿ, ಶ್ರಮೆಯ ಕಾಲದಲ್ಲಿ, ಪ್ರಯಾಸ ಪಡುತ್ತಿರುವ ಕಾಲದಲ್ಲಿ, ಪರೀಕ್ಷಿಸಲ್ಪಡುತ್ತಿರುವ ಕಾಲದಲ್ಲಿ ದೇವರಿಗೊಂದು ಮಾತು ಹೇಳ್ತಾನೆ. ದೇವರೇ ಯೆಹೋವನೇ, ನಾನು ನಿನಗೊಂದು ಮನವಿ ಮಾಡಿಕೊಳ್ತಿದ್ದೇನೆ, ಒಂದು ಮಾತು ಕೊಡ್ತೇನೆ. ನಿನಗೆ ಒಂದು ಆಲಯ ನಾನು ಕಟ್ಟಬೇಕು, ನಿನ್ನದೇ ಆದ ಒಂದು ನಿವಾಸ ಸ್ಥಳ ಇರಬೇಕು, ನಿಮ್ಮ ಆಲಯಕ್ಕಾಗಿ ಒಂದು ಸ್ಥಳ ನಾನು ಕೊಂಡುಕೊಳ್ಬೇಕು. ಹಾಗೆ ಸ್ಥಳ ಕೊಂಡುಕೊಂಡು ಆಲಯ ನಿರ್ಮಿಸುವವರೆಗೂ ನಾನು ನಿದ್ರೆ ಮಾಡಲ್ಲ, ಮಂಚ ಹತ್ತಲ್ಲ, ಕಣ್ಣಿಗೆ ತೂಕಡಿಕೆ ಬರಗೊಡಿಸಲ್ಲ ಎಂಬುದಾಗಿ ಯಾವಾಗ ತೀರ್ಮಾನ ತೆಗೆದುಕೊಳ್ತಾನೆ ಗೊತ್ತಾ ನಿಮಗೆ? ಯಾವಾಗ? ಪ್ರಯಾಸ ಪಡುತ್ತಾ, ಪರೀಕ್ಷಿಸಲ್ಪಡುತ್ತಾ ಇರುವ ಆ ಕಾಲದಲ್ಲಿ ದೇವರಿಗೆ ಒಂದು ಹರಕೆ ಮಾಡಿಕೊಳ್ತಾನೆ. ದೇವರೇ, ನಿಮ್ಮ ಆಲಯ ಕಟ್ತೇನೆ ದೇವರೇ, ಆ ಆಲಯಕ್ಕಾಗಿ ಒಂದು ಸ್ಥಳ ನೋಡ್ತೇನೆ ದೇವರೇ. ಹೀಗೆ ಕಷ್ಟಕಾಲದಲ್ಲಿ ದೇವರಿಗೊಂದು ಮನವಿ ಮಾಡಿಕೊಂಡು ಹರಕೆ ಮಾಡಿಕೊಳ್ತಾನೆ. ಸಾಧಾರಣವಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕಷ್ಟಕಾಲ ಹಾದು ಹೋಗುವಾಗ, ಆರ್ಥಿಕ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ ಹಾದು ಹೋಗುವಾಗ ನಮ್ಮ ದೇವರೊಂದಿಗೆ ಹರಕೆ ಮಾಡಿಕೊಳ್ತೇವೆ. ಆರೋಗ್ಯ ಸರಿಯಿಲ್ಲದಿರುವಾಗ ಏನ್ ಹೇಳ್ತೇವೆ ಗೊತ್ತಾ? ದೇವರೇ, ಈ ದುಡ್ಡು ತೆಗೆದುಕೊಂಡು ಹೋಗಿ ಔಷಧಿಗಾಗಿಯೋ ಇಲ್ಲವೇ ಆಪರೇಷನ್ಗಾಗಿಯೋ ಲಕ್ಷಗಟ್ಟಲೆ ಖರ್ಚು ಮಾಡುವುದಕ್ಕಿಂತ ನೀವು ನನ್ನನ್ನು ಸ್ವಸ್ಥಪಡಿಸುವುದಾದರೆ ಆಸ್ಪತ್ರೆಗೆ ಕೊಡಬೇಕಾದ 5 ಲಕ್ಷ ಇಲ್ಲವೇ 10 ಲಕ್ಷ ತಂದು ನಿಮಗೆ ಕೊಡ್ತೇನೆ ದೇವರೇ ಎಂದು ಆ ಕಷ್ಟಕಾಲದಲ್ಲಿ ಒಂದು ಹರಕೆ ಮಾಡಿಕೊಳ್ತೇವೆ. ದೇವರು ಕನಿಕರಿಸಿ ನಿಮ್ಮನ್ನು ಸ್ವಸ್ಥಪಡಿಸಿದ್ದಾರೆ ಅಂದ್ಕೊಳ್ಳಿ. ಡಾಕ್ಟರ್ಗಾದ್ರೆ ಕೊಡ್ತೀರಿ, ಔಷಧಿಗಾದ್ರೆ ಕೊಡ್ತೀರಿ, ಆಪರೇಷನ್ಗಾದ್ರೆ ಕೊಡ್ತೀರಿ. ದೇವರಿಗೆ ಕೊಡಬೇಕಾದಾಗ ಆಗಲ್ಲ ಅಂತೀರಿ. ಯಾವುದು ಬೆಟರ್ ಹೇಳಿ? ಮೈ ಕೊಯ್ಯುವುದನ್ನು ಹಾದು ಹೋಗಿ ಹೊಲಿಗೆ ಹಾಕಿಸಿಕೊಂಡು, ಆಪರೇಷನ್ ಹಾದು ಹೋಗಿ ನೋವಿನಿಂದ ನರಳಾಡುತ್ತಾ ತಿಂಗಳುಗಳವರೆಗೂ ಮಂಚದ ಮೇಲೆ ಬಿದ್ದು ಆನಂತರ ಆರೋಗ್ಯ ಹೊಂದಿಕೊಳ್ಳೋದು ಬೆಟರ್ ಅಂತೀರಾ? ಅದಕ್ಕೂ ಕೂಡ ಲಕ್ಷಗಟ್ಟಲೆಯಾಗಿ ಖರ್ಚು ಮಾಡೋದು ಬೆಟರ್ ಅಂತೀರಾ? ಇಲ್ಲವೇ ಇವೆಲ್ಲ ಇರಲಾರದೆ ದೇವರು ಕೊಡುವ ಆರೋಗ್ಯವನ್ನು ಪಡೆದುಕೊಂಡು ಸಂತೋಷವಾಗಿ ಹೋಗಿ ದೇವರಿಗೆ ಕೊಡೋದು ಬೆಟರ್ ಅಂತೀರಾ? ಸಂತೋಷವಾಗಿ ದೇವರಿಗೆ ಕೊಡೋದು ಬೆಟರ್. ಆದರೆ ನಾವೇನ್ ಮಾಡ್ತೇವೆ ಗೊತ್ತಾ? ಯಾಕೆ ಸುಮ್ಮನೆ ದೇವರಿಗೆ ಕೊಡೋದು? ಅದೇ ದುಡ್ಡು ಡಾಕ್ಟರ್ಗೆ ಕೊಟ್ರೆ ಆ ಡಾಕ್ಟರ್ ಏನ್ ಮಾಡ್ತಾರೆ? ಕೊಯ್ತಾರೆ, ಹೊಲಿಗೆ ಹಾಕ್ತಾರೆ, ಇಂಜೆಕ್ಷನ್ ಮಾಡ್ತಾರೆ. ಅದೆಲ್ಲ ಅವರ ಪ್ರೊಸೀಜರ್, ಅಲ್ಲಗಳೆಯುತ್ತಿಲ್ಲ. ಆದರೆ ಮನುಷ್ಯನ ಸ್ವಭಾವ ಹೇಗಿದೆ ಗೊತ್ತಾ? ಇವುಗಳಿಗೆಲ್ಲ ಕೊಡಲು ಇಷ್ಟಪಡ್ತಾರೆ, ಆದರೆ ಇದು ಯಾವುದೂ ಇಲ್ಲದೆ ವಾಸಿ ಮಾಡಿರುವ ದೇವರಿಗೆ ಕೊಡಲು ಮಾತ್ರ ಇಷ್ಟಪಡಲ್ಲ. ಅದಕ್ಕೆ ನಮ್ಮಲ್ಲಿ ಅನೇಕರು ಕಷ್ಟ ಹಾದು ಹೋಗ್ತಿದ್ದಾರೆ. ದಾವೀದನಿಗೆ ಒಂದು ಆಸೆ ಇತ್ತು, ಏನೆಂದರೆ ದೇವರ ಆಲಯಕ್ಕಾಗಿ ನಾನು ಕೊಡಬೇಕು. ಯಾವಾಗ ದಾವೀದನು ರಾಜನಾಗಿ ಅಭಿಷೇಕಿಸಲ್ಪಟ್ಟನೋ, ರಾಜನಾಗಿ ಪರಿಪಾಲನೆ ಸ್ಟಾರ್ಟ್ ಮಾಡಿದನೋ, ಯಾವಾಗ ಪ್ರಶಾಂತತೆ ಹೊಂದಿಕೊಂಡನೋ, ಆವಾಗ ಅವನ ಮನಸ್ಸು ಎಲ್ಲಿಗೆ ಹೋಯ್ತು ಗೊತ್ತಾ? ನಾನು ನನ್ನ ಕಷ್ಟ ಕಾಲದಲ್ಲಿ ದೇವರಿಗೆ ಹರಕೆ ಮಾಡಿಕೊಂಡಿದ್ದೆ. ಯಾವುದು ಆ ಹರಕೆ ಎಂದರೆ ದೇವರಿಗೆ ಒಂದು ಆಲಯ ಇರಬೇಕು, ಆಲಯ ಕಟ್ಟಬೇಕು ಎಂಬ ತೀರ್ಮಾನ ತೆಗೆದುಕೊಂಡೆ. ಈಗ ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ, ಉನ್ನತವಾದ ಸ್ಥಿತಿಗೆ ದೇವರು ನನ್ನನ್ನು ತಂದಿದ್ದಾರೆ. ಹೇಗೆ ನಾನು ಮೌನವಾಗಿರಲಿ? ನನಗೇನೋ ಪ್ಯಾಲೇಸ್ನಂತಹ ಮನೆ ಕೊಟ್ಟಿದ್ದಾರೆ, ಆದರೆ ದೇವರೇನೋ ಎಲ್ಲಿರ್ತಿದ್ದಾರೆ? ಗುಡಾರದಲ್ಲಿ ಇರ್ತಿದ್ದಾರೆ. ಆತನು ನನಗೆ ಬೆಸ್ಟ್ ಆದದನ್ನು ಕೊಟ್ಟಿದ್ದಾರೆ, ಮತ್ತೆ ನಾನು ಆತನಿಗೇನು ಕೊಡಬೇಕು? ಬೆಸ್ಟ್ ಆದದನ್ನೇ ಕೊಡಬೇಕು. ಆದರೆ ಆತನು ಎಲ್ಲಿದ್ದಾನೆ? ಗುಡಾರದಲ್ಲಿದ್ದಾನೆ. ದೇವರೇ, ಇದು ಕರೆಕ್ಟ್ ಅಲ್ಲ ದೇವರೇ. ನೀವು ನನಗೆ ಬೆಸ್ಟ್ ಕೊಟ್ಟಾಗ ನಾನು ಕೂಡ ನಿಮಗೆ ಬೆಸ್ಟೇ ಕೊಡಬೇಕು ದೇವರೇ. ರಾಜನಾಗಿ ಅವನು ಉನ್ನತವಾದ ಸಿಂಹಾಸನದ ಮೇಲೆ ಕೂತುಕೊಂಡಾಗ ಅವನ ಹೃದಯ ತವಕಪಟ್ಟಿದ್ದು ಎದಕ್ಕಾಗಿ ಗೊತ್ತಾ? ನನ್ನ ದೇವರು ನನಗೆ ಬೆಸ್ಟ್ ಕೊಟ್ಟಿರುವಾಗ ನನ್ನ ದೇವರಿಗೆ ನಾನು ಕೂಡ ಬೆಸ್ಟ್ ಆಗಿಯೇ ಕೊಡಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ತನ್ನ ಹತ್ತಿರ ಇರುವ ಒಬ್ಬನೇ ಒಬ್ಬ ಮಗನನ್ನು, ಬೆಸ್ಟ್ ಮಗನನ್ನು ನಮಗೆ ಕೊಟ್ಟರು. ಆತನ ಹತ್ತಿರ ದೂತರಿಲ್ಲವೋ? ಗಾಬ್ರಿಯೇಲನು, ಮೀಕಾಯಲನು ಇವರೆಲ್ಲರೂ ದೂತರಲ್ಲವೋ? ಕೋಟ್ಯಾನುಕೋಟಿ ದೂತರುಗಳು ಇದ್ದಾಗ ದೇವ್ರೇನ್ ಮಾಡಿದ್ರು? ಆ ದೂತರನ್ನು ಕಳಿಸಲಿಲ್ಲ. ನಿಮಗಾಗಿ ನನಗಾಗಿ ಪ್ರಾಣ ಕೊಡುವುದಕ್ಕಾಗಿ ಆ ದೇವರು ತನ್ನ ಮಗನನ್ನೇ ಕಳಿಸಿಕೊಟ್ಟಿದ್ದಾರೆ. ತನ್ನ ಮಗನನ್ನೇ ನಿಮಗೋಸ್ಕರ ನನಗೋಸ್ಕರ ದಾನ ಮಾಡಿದ್ದಾರೆ. ಕ್ರೈಸ್ತ ಸಮಾಜವೇ, ಅರ್ಥ ಆಗ್ತಿದೆಯಾ? ದೇವರು ನಮಗೆ ಬೆಸ್ಟ್ ಕೊಟ್ಟಿರುವಾಗ ನಮ್ಮಿಂದ ದೇವರು ಏನನ್ನು ಕೋರಿಕೊಳ್ತಿದ್ದಾರೆ? ಬೆಸ್ಟ್ ಆದದ್ದನ್ನೇ ಕೋರಿಕೊಳ್ತಿದ್ದಾರೆ. ಲೀಸ್ಟ್ ಮಾತ್ರ ಅಲ್ಲವೇ?
ಅಲ್ಲ ಎಂಬ ಈ ವಿಷಯ ಗಮನದಲ್ಲಿಟ್ಕೊಳ್ಬೇಕೆಂದು ಕೋರಿಕೊಳ್ತೇನೆ. ಒಂದು ನದಿ ತೀರದಲ್ಲಿ ಒಬ್ಬ ಸುವಾರ್ತಿಕನು ಕರಪತ್ರ ಹಂಚುತ್ತಿದ್ದ. ಹಾಗೆ ಹಂಚುತ್ತಾ ಇರುವಾಗ ಒಬ್ಬ ಸಹೋದರಿ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಆ ನದಿ ತೀರದ ಹತ್ತಿರದಿಂದ ಹೋಗ್ತಾ ಇದ್ದಳು. ಹಾಗೆ ಅವಳು ಹೋಗ್ತಿರುವಾಗ ಎಲ್ಲಿಗೆ ಹೋಗ್ತಿದ್ದಾಳೆ ಎಂದು ಗಮನಿಸುತ್ತಾ ನೋಡಿದಾಗ ಆ ನದಿಯ ಅಂಚಿಗೆ ಹೋದ ಆ ಸಹೋದರಿ ಆ ನದಿಗೆ ನಮಸ್ಕಾರ ಮಾಡಿ ಆ ನಂತರ ತನ್ನ ಇಬ್ಬರು ಗಂಡು ಮಕ್ಕಳಲ್ಲಿ ಒಬ್ಬನನ್ನು ಆ ನದಿಯೊಳಗೆ ತಳ್ಳಿ ಹಾಕಿದಳು. ಅದನ್ನು ಗಮನಿಸಿದ ಸುವಾರ್ತಿಕನು ಕರಪತ್ರ ಹಂಚಿರುವ ಆ ವ್ಯಕ್ತಿ ಓಡೋಡಿ ಬರ್ತಾನೆ. ಬರೋಷ್ಟೊತ್ತಿಗೆ ಆ ಮಗು ನೀರಲ್ಲಿ ಕೊಚ್ಕೊಂಡು ಹೋಗ್ತಾನೆ. ಎರಡನೇ ಮಗ ಇದ್ದಾನಲ್ಲವೇ, ಅವನು ಕುಂಟನಾಗಿದ್ದ. ಅವನು ಕುಂಟುತ್ತಾ ಬರ್ತಿದ್ದ. ಪಾಪ ಅವನಿಗೆ ಪೋಲಿಯೋ ಆಗಿತ್ತೋ ಏನೋ ಗೊತ್ತಿಲ್ಲ, ಕೈ ಕಾಲುಗಳು ಸರಿಯಾಗಿರಲಿಲ್ಲ. ಅವನು ಕುಂಟುತ್ತಾ ಬರ್ತಾನೆ. ಎರಡನೇವನೇನೋ ಬಹಳ ಚೆನ್ನಾಗಿ ನಡೆಯುತ್ತಾ ಬಂದಿದ್ದ. ಆಗ ಈ ಸ್ತ್ರೀ ಏನೋ ಈ ಅಂಗವಿಕಲ ಇರುವ ಮಗನಿಗೇನೋ ತನ್ನ ಹತ್ರ ಇಟ್ಕೊಂಡಳು. ಚುರುಕಾಗಿರುವ ಮಗನನ್ನೇನೋ ನೀರಲ್ಲಿ ತಳ್ಳಿ ಹಾಕಿದಳು. ಇದೇನಮ್ಮ ನೀನ್ ಮಾಡಿರೋ ಕೆಲಸ, ಯಾಕೆ ಹಾಗೆ ಮಾಡ್ದಿ ಅಂದಾಗ, ನನಗೆ ಬಹಳ ಕಷ್ಟಗಳಿವೆ, ಬಹಳ ಸಮಸ್ಯೆಗಳಿವೆ. ಆ ಸಮಸ್ಯೆಗಳು ಹೇಗೆ ತೀರಿ ಹೋಗ್ತವೆಂದು ನನಗೆ ಅರ್ಥವಾಗ್ತಿಲ್ಲ. ನನಗೆ ಅದೇನೋ ಈ ನದಿಯ ಮೇಲೆಯೇ ನಂಬಿಕೆ ಇದೆ. ಈ ನದಿಯೇ ನನ್ನ ದೇವರು ಇಲ್ಲವೇ ದೇವತೆ ಅನಿಸಿತು ನನಗೆ. ಅದಕ್ಕಾಗಿ ನಾನು ನನ್ನ ಮಗನನ್ನು ಬಹುಮಾನವಾಗಿ ಗಿಫ್ಟ್ ಆಗಿ ಕೊಟ್ಟೆ. ನನ್ನ ಮಗನನ್ನು ಬಹುಮಾನವಾಗಿ ತೆಗೆದುಕೊಂಡು ನನ್ನ ಕಷ್ಟ ತೀರಿಸುತ್ತದೆ ಎಂಬ ನಂಬಿಕೆ ಅಂದಾಗ ಇದನ್ನು ಕೇಳಿದ ಸುವಾರ್ತಿಕನಿಗೇನೂ ಅರ್ಥ ಆಗಲಿಲ್ಲ. ಇದೇ ನಮ್ಮ ನಿನಗಿರುವ ಮಗನನ್ನು ಸಮರ್ಪಿಸಿದೀಯಾ? ಸಮರ್ಪಿಸಿಕೊಟ್ಟೆ ಅಂದಳು. ಆಗ ಅವನೇನು ಹೇಳ್ತಾನೆ ಗೊತ್ತಾ, ಇನ್ನೊಬ್ಬ ಮಗ ಏನೋ ಕುಂಟನಾಗಿದ್ದಾನಲ್ಲವೇ, ಮೊದಲನೇ ಮಗ ಏನೋ ಚೆನ್ನಾಗಿ ಇದ್ದ, ಚುರುಕಾಗಿ ಇದ್ದನಲ್ಲವೇ, ಆ ರೀತಿ ಚುರುಕಾಗಿ ಚೆನ್ನಾಗಿರುವವನು ನಾಳಿನ ದಿನ ಉದ್ಯೋಗ ಮಾಡಿ ನಿನಗೆ ಆಧಾರವಾಗಿರ್ತಾನಲ್ಲವೇ, ನಿನ್ನನ್ನು ಪೋಷಿಸಿಕೊಳ್ತಾನಲ್ಲವೇ. ಪಾಪ ಅಂಗವಿಕಲನಿಗೆ ನೀನೇ ನೋಡ್ಕೊಳ್ಬೇಕು. ಆ ರೀತಿ ನದಿಗೆ ನೀನು ಸಮರ್ಪಿಸಿಕೊಡಬೇಕಾದಾಗ ಈ ಕುಂಟನಿಗೆ ಕೊಡಬೇಕಿತ್ತಲ್ಲವೇ, ಆರೋಗ್ಯದಿಂದ ಇದ್ದವನನ್ನು ಉಳಿಸಿಕೊಳ್ಬೇಕಿತ್ತಲ್ಲವೇ ಅಂದಾಗ ಆ ತಾಯಿ ಹೇಳಿರುವ ಮಾತೇನು ಗೊತ್ತಾ, ವಿಚಿತ್ರವಾಗಿ ನೋಡಿದಳಂತೆ ಮೇಲಿನಿಂದ ಕೆಳಗಿನವರೆಗೂ. ನೀನು ಎಂತಹ ದೇವರಿಗೆ ಸೇವಿಸುತ್ತೀಯೆಂದು ಗೊತ್ತಿಲ್ಲ ನನಗೆ. ಈ ನದಿ ನನ್ನಿಂದ ಶ್ರೇಷ್ಠವಾದದ್ದನ್ನೇ ಸಮರ್ಪಣೆಯಾಗಿ ತೆಗೆದುಕೊಳ್ಳುತ್ತೇ ಹೊರತು ಅಂಗಲವಿಕಲವಾಗಿದ್ದದನ್ನು ತೆಗೆದುಕೊಳ್ಳಲ್ಲ. ಹಾಗಾಗಿ ನದಿಗೆ ನಾನು ಪರ್ಫೆಕ್ಟ್ ಗಿಫ್ಟನ್ನೇ ಕೊಟ್ಟೆ ಅಂದಳು. ಸಹೋದರ ಸಹೋದರಿಯರೇ, ಅರ್ಥ ಮಾಡಿಕೊಳ್ಳಿರಿ. ಆ ಸಹೋದರಿ ಏನ್ ಹೇಳ್ತಾಳೆ ಗೊತ್ತಾ, ನದಿಗೆ ನಾನು ಅರ್ಪಿಸುವಾಗ ಪರ್ಫೆಕ್ಟ್ ಆದದ್ದನ್ನೇ ಅರ್ಪಿಸುತ್ತಿದ್ದೇನೆ ಅಂದಳು, ಅಂಗವಿಕಲವಾದದ್ದನ್ನು ಅರ್ಪಿಸಲಿಲ್ಲ ಅಂದಳು. ಒಂದು ನದಿಗೇ ಅವಳು ಪರ್ಫೆಕ್ಟ್ ಗಿಫ್ಟ್ ಕೊಡುವುದೇ ಆದರೆ ಮತ್ತೆ ನೀವು ನಾನು ಏನ್ ಮಾಡಬೇಕು ಹೇಳಿ? ಇಬ್ಬರು ಗಂಡ್ಮಕ್ಕಳಿದ್ದಾರೆ ಅಂದ್ಕೊಳ್ಳಿ. ಒಬ್ಬ ಮಗ ಡಾಕ್ಟರ್ ಓದಿ PG ಮಾಡ್ತಿದ್ದಾನೆ, ಸ್ಪೆಷಲೈಸೇಷನ್ ಮಾಡ್ತಿದ್ದಾನೆ. ಎರಡನೇ ಮಗ ಸರಿಯಾಗಿ ವಿದ್ಯಾಭ್ಯಾಸ ಮಾಡದೆ ತಿರ್ಗಾಡ್ತಿದ್ದಾನೆ, ಸ್ನೇಹಿತರೊಂದಿಗೆ ಕುಡಿದು ತಿರುಗಾಡುತ್ತಾ ಹುಚ್ಚುಚ್ಚು ಚೇಷ್ಟೆ ಮಾಡ್ತಿದ್ದಾನೆ. ಈಗ ತಂದೆಯಾಗಿ ತಾಯಿಯಾಗಿ ಆಲಯಕ್ಕೆ ಬಂದು ಏನೆಂದು ಪ್ರಾರ್ಥನೆ ಮಾಡ್ತೀರಿ ಗೊತ್ತಾ? ದೇವರೇ, ದೇವರೇ, ನನ್ನ ಎರಡನೇ ಮಗ ತನ್ನ ಇಷ್ಟಾನುಸಾರವಾಗಿ ಜೀವಿಸ್ತಿದ್ದಾನೆ, ವಿದ್ಯಾಭ್ಯಾಸವಿಲ್ಲದೆ ಅಲೆದಾಡ್ತಿದ್ದಾನೆ ದೇವರೇ, ಹಾಳಾಗ್ತಿದ್ದಾನೆ ದೇವರೇ, ಅವನನ್ನು ನೀವು ರಕ್ಷಿಸುವುದಾದರೆ ನಿಮ್ಮ ಸೇವೆಗೆ ಅರ್ಪಿಸಿಕೊಡ್ತೇವೆ. ಎದಕ್ಕಾಗಿ ಅರ್ಪಿಸಿಕೊಡ್ತಾರಂತೆ? ದೊಡ್ಡ ಮಗನಿಗೆ ಕೊಡೋದಿಲ್ವೋ? ಅವನು ಡಾಕ್ಟರ್ ಅಲ್ಲ ದೇವರೇ, ಅವನು ಬಹಳ ಚೆನ್ನಾಗಿ ಓದಿದಾನಲ್ಲವೇ, ಅಂಥವರನ್ನು ನಿಮಗ್ಯಾಕೆ ಕೊಡಬೇಕು? ನಮ್ಮ ಹತ್ರ ಇರುವ ತಿಪ್ಪೆಯೆಲ್ಲ ನಿಮಗೆ ಕೊಡ್ತೇವೆ. ಇಲ್ಲವೋ ನಮ್ಮಲ್ಲಿ ಅಂತಹ ಮೆಂಟಾಲಿಟಿ? ಎಷ್ಟೋ ಜನ ನನ್ನ ಬಳಿಗೆ ಬಂದು ಆ ಮಾತು ಹೇಳಿದ್ದಾರೆ, ಅಯ್ಯ ನಮ್ಮ ಮಗ ಕುಡುಕನಾಗಿದ್ದಾನೆ, ದೆವ್ವ ಹಿಡಿದಿದೆ ಅವನಿಗೆ, ದೆವ್ವ ಹಿಡಿದು ಮನೆಯಲ್ಲಿ ಎಲ್ಲರನ್ನೂ ಬಹಳ ಕಾಡಿಸ್ತಿದ್ದಾನಯ್ಯ. ಮತ್ತೀಗ ಯಾಕೆ ಬಂದ್ರಿ? ನಿಮ್ಮ ಸೇವೆಗೆ ಅರ್ಪಿಸಿಕೊಡಲು ಬಂದಿದ್ದೇವಯ್ಯ. ಮನೆಯಲ್ಲಿ ಎಲ್ಲರನ್ನು ಕಾಡಿಸುತ್ತಾ ಇರುವವನನ್ನು ಸೇವೆಗೆ ತಂದುಕೊಡ್ತಾರಂತೆ. ಪ್ರಿಯರೇ, ಕೇಳ್ತಿದ್ದೇನೆ, ದೇವರಿಗೆ ಕೊಡಬೇಕಾದದ್ದು ಬೆಸ್ಟೋ, ವರ್ಸ್ಟೋ ಅಥವಾ ವೀಕೋ? ಬೆಸ್ಟೇ ಕೊಡಬೇಕು. ಕೇಳ್ತಿದ್ದೇನೆ, ದೇವರಿಗೆ ನಾವು ಬೆಸ್ಟ್ ಕೊಟ್ಟಿದ್ದೇವೋ ಇಲ್ಲವೇ? ಏನ್ ಕೊಟ್ಟೇವೆಂದು ಒಮ್ಮೆ ಯೋಚಿಸಿ. ದಾವೀದನು, ದೇವರು ನನಗೆ ಬೆಸ್ಟ್ ಆದದನ್ನು ಕೊಟ್ಟಿದ್ದಾರೆ, ಹಾಗಾಗಿ ದೇವರಿಗೆ ನಾನು ಬೆಸ್ಟೇ ಕೊಡಬೇಕು. ಅದೇ ಪ್ರಿಯರೇ ಅವನಿಗಿರುವ ಆಸೆ. ಸಹೋದರ ಸಹೋದರಿಯರೇ, ದಾವೀದನು ಸ್ಥಿರಗೊಂಡ ನಂತರ ಮರೆತು ಹೋಗ್ಲಿಲ್ಲ ದೇವರಿಗೆ ಮಾಡಿರುವ ವಾಗ್ದಾನವನ್ನು. ಉದ್ಯೋಗ ಇಲ್ಲದಿರುವಾಗ, ಉದ್ಯೋಗ ಬರದಿರುವಾಗ ನಾವು ದೇವರ ಸನ್ನಿಧಿಗೆ ಬಂದು ಬಹಳ ಹರಕೆ ಮಾಡಿಕೊಳ್ತೇವೆ. ದೇವರೇ, ನನಗೆ ಖಂಡಿತವಾಗಿಯೂ ಎಕ್ಸಾಮ್ನಲ್ಲಿ ಜಯ ದಯಪಾಲಿಸಿರಿ, ಖಂಡಿತವಾಗಿಯೂ ಈ ಉದ್ಯೋಗದಲ್ಲಿ ನಾನು ಸೆಲೆಕ್ಟ್ ಆಗುವಂತೆ ಮಾಡ್ರಿ, ನನ್ನ ವರ್ಷ ಪೂರ್ತಿ ಸಂಬಳ ನಿಮಗೆ ಕೊಡ್ತೇನೆ, 3 ತಿಂಗಳ ಸಂಬಳ ನಿಮಗೆ ಕೊಡ್ತೇನೆ, ಮೊದಲ ಸಂಬಳ ನಿಮಗೆ ಕೊಡ್ತೇನೆ ಎಂದು ಹೀಗೆ ಏನೇನೋ ವಾಗ್ದಾನ ಮಾಡ್ತಾರೆ. ಆದರೆ ಯಾವಾಗ ಉದ್ಯೋಗ ಸಿಗುತ್ತದೋ ಮೊದಲ ಸಂಬಳ ತಕೊಂಡು ಬೈಕ್ ಕೊಂಡ್ಕೊಳ್ತಾರೆ. ನಿಮಗೆ ಬೇಕಾದ ಮೊಬೈಲ್ ಫೋನ್ ಕೊಂಡ್ಕೊಳ್ತೀರಿ, ಬೇಕಾದ ವಸ್ತು ಕೊಂಡ್ಕೊಳ್ತೀರಿ. ದೇವರನ್ನೇನ್ ಮಾಡಿದ್ರಿ? ಮರ್ತು ಹೋದ್ರಿ. ಹೀಗೆ ನಾವು ಮಾಡ್ತಾ ಬರ್ತಾ ಇರುವುದರಿಂದಲೇ ದೇವರ ಆಶೀರ್ವಾದ ಕಳ್ಕೊಳ್ತಿದ್ದೇವೆ. ಕೇಳಿ ಕ್ರೈಸ್ತಿಯ ಸಮಾಜವೇ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ದಾವೀದನು ಅಂಥವನಲ್ಲ.
ತಾನು ಯಾತನೆ ಹಾದು ಹೋಗ್ತಿರುವಾಗ, ಪ್ರಯಾಸ ಹಾದು ಹೋಗ್ತಿರುವಾಗ, ಕಷ್ಟ ಹಾದು ಹೋಗ್ತಿರುವಾಗ, ಪರೀಕ್ಷೆ ಕಾಲ ಹಾದು ಹೋಗುವಾಗ ದೇವರಿಗೆ ಹರಿಕೆ ಮಾಡಿಕೊಳ್ತಾನೆ. ದೇವರೇ, ನಾನು ಮಾತು ಕೊಡ್ತೇನೆ, ನಿಮಗೆ ಅಂತ ಒಂದು ನಿವಾಸ ಸ್ಥಳ ಇರಬೇಕು, ಒಂದು ಅದ್ಭುತವಾದ ಆಲಯ ನಿರ್ಮಿಸಲ್ಪಡಬೇಕು ಎಂದು ಹೀಗೆ ಹರಿಕೆ ಮಾಡಿಕೊಂಡಿರುವಂತಹ ದಾವೀದನು ತಾನು ರಾಜನಾಗಿ ಸ್ಥಿರಗೊಂಡ ನಂತರ ಮರೆಯಲಿಲ್ಲ ಪ್ರಿಯರೇ. ಮೊದಲು ಅವನು ಮಾಡಿದ್ದೇನು? ಬೇರೆ ಎಲ್ಲೋ ಇದ್ದಂತಹ ಮಂಜೂಷ ಪೆಟ್ಟಿಗೆಯನ್ನು ತನ್ನ ರಾಜ್ಯದೊಳಗೆ ತಂದುಕೊಳ್ತಾನೆ, ಯಾಕೆಂದ್ರೆ ಅದು ದೇವರ ಸನ್ನಿಧಿಯಾಗಿರೋದ್ರಿಂದ. ಎರಡನೇದಾಗಿ ಏನ್ ಮಾಡಿದ? ಅವನು ಸ್ಥಿರಗೊಂಡ ನಂತರ ದೇವರ ಕುರಿತಾಗಿ ಆಲೋಚಿಸುತ್ತಾನೆ, ದೇವರ ಆಲಯದ ಕುರಿತಾಗಿ ಆಲೋಚಿಸುತ್ತಾನೆ. ನಾನೇನು ಪ್ಯಾಲೇಸ್ನಂತಹ ಮನೆಯಲ್ಲಿರ್ತಿದ್ದೇನೆ, ಆದರೆ ನನ್ನ ದೇವರ ನಿವಾಸವೇನು ಗುಡಾರದಲ್ಲಿರ್ತಾ ಇದೆ, ಅದು ಕರೆಕ್ಟ್ ಅಲ್ಲ. ಆಗ ದಾವೀದ ಏನ್ ಮಾಡ್ದ ಗೊತ್ತಾ? ಅದ್ಭುತವಾದ ಆಲಯ ಕಟ್ಟಬೇಕು ಎಂಬ ತೀರ್ಮಾನ ತೆಗೆದುಕೊಳ್ತಾನೆ. ಕ್ರೈಸ್ತಿಯ ಸಮಾಜವೇ, ನಮ್ಮ ಜೀವಿತದಲ್ಲಿ ದೇವರು ನಮಗೆ ಬೆಸ್ಟ್ ಆದದನ್ನು ಕೊಟ್ಟಾಗ ನಮ್ಮ ಸಮಯದಲ್ಲಿ ಆತನಿಗೆ ಬೆಸ್ಟ್ ಕೊಡಬೇಕು, ನಮಗಿರುವ ಶಕ್ತಿಯಲ್ಲಿ ಆತನಿಗೆ ಬೆಸ್ಟ್ ಕೊಡಬೇಕು, ನಾವು ಸಂಪಾದಿಸುವ ಸಂಪಾದನೆಯಲ್ಲಿ ಆತನಿಗೆ ಬೆಸ್ಟ್ ಕೊಡಬೇಕು. ದೇವರು ನಮಗೆ ಕೊಟ್ಟ ಮಕ್ಕಳಲ್ಲಿ ಯಾರನ್ನು ಕೊಡಬೇಕು ಹೇಳ್ರಿ? ಪ್ರಯೋಜಕನಾದ ಮಗನಿಗೆ ಕೊಡಬೇಕು, ಹಾಳಾದ ಮಗನಿಗೆ ದೇವರಿಗೆ ಕೊಡಬೇಕು. ಪ್ರಯೋಜಕನಾಗಿದ್ದ ಮಗನು ನಮಗೆ ಬೇಕು, ಹಾಳಾದವನು ದೇವರಿಗೆ ಕೊಡಬೇಕು. ಇದು ನಮ್ಮ ಸ್ವಭಾವ. ಇದು ಎಂದಿಗೂ ಒಳ್ಳೆಯದಲ್ಲ. ದೇವರಿಗೆ ಯಜ್ಞವಾಗಿ ಒಂದು ಕುರಿಯನ್ನಾದರೂ ಅರ್ಪಿಸುವಾಗ ಆ ಕುರಿ ಹೇಗಿರಬೇಕು ಗೊತ್ತಾ? ಎಂಥದೇ ಮಚ್ಚೆಯಾಗಲಿ, ಎಂಥದೇ ರೋಗವಾಗಲಿ, ಎಂಥದೇ ಬಲಹೀನತೆಯಾಗಲಿ ಇಲ್ಲದೇ ಇರುವಂತಹ ಪರಿಪೂರ್ಣವಾಗಿರುವ ಕುರಿಯನ್ನೇ ಯಜ್ಞ ಅರ್ಪಿಸಬೇಕಿತ್ತೇ ಹೊರತು ರೋಗದಲ್ಲಿರುವುದನ್ನಾಗಲಿ ಬಲಹೀನತೆಯಲ್ಲಿದ್ದದನ್ನಾಗಲಿ ದೇವರಿಗೆ ಕೊಡುವುದು ನಿಷೇಧ. ಹಾಗೆ ದೇವರಿಗೆ ನಾವು ಕೊಡಬೇಕಾದಾಗ ಬೆಸ್ಟ್ ಆಗಿರುವುದನ್ನೇ ಕೊಡಬೇಕು. ಯಾಕೆಂದರೆ ದೇವರು ನಮಗೆ ತನ್ನ ಮಗನನ್ನೇ ಬೆಸ್ಟ್ ಮಗನನ್ನಾಗಿ ನಮ್ಮೆಲ್ಲರಿಗೆ ಅನುಗ್ರಹಿಸಿರುವುದಕ್ಕಾಗಿ. ನಾವು ಆಲಕ್ಕೆ ಹೋದಾಗ ದೇವರಿಗೆ ಕೊಡಬೇಕಾದಾಗ ಏನ್ಮಾಡ್ತೇವೆ? ನಮ್ಮ ಪರ್ಸಲ್ಲಿ ಬೆಸ್ಟ್ ಇರುವುದನ್ನು ಕೊಡ್ತೇವೋ, ಲೀಸ್ಟ್ ಇರುವುದನ್ನು ಕೊಡ್ತೇವೋ? ಒಂದು ಸಾರಿ ಆಲೋಚಿಸಿರಿ. ಬೆಸ್ಟ್ ನಮಗೆ, ಲೀಸ್ಟ್ ದೇವರಿಗೆ. ರೋಡ್ ಮೇಲೆ ನಾವು ಕಾರಲ್ಲಾಗಲಿ ಬೈಕ್ ಮೇಲಾಗಲಿ ಹೋಗುವಾಗ ಭಿಕ್ಷೆ ಬೇಡುವವರು ಬಂದು ಸಾರ್ ಸಾರ್ ಭಿಕ್ಷೆ ಕೊಡಿ ಅನ್ನುತ್ತಾರೆ. ಅವರಿಗೆ ಭಿಕ್ಷೆ ಕೊಡುವಾಗ ಸಾಧಾರಣವಾಗಿ ನೀವು ಪರ್ಸು ತೆಗೆದು ಅದರಲ್ಲಿದ್ದ ಬೆಸ್ಟ್ ಅನ್ನು ಕೊಡ್ತೀರೋ ಅಥವಾ ಭಿಕ್ಷೆಗಾರನಿಗೆ ಲೀಸ್ಟ್ ಆದದ್ದನ್ನು ಕೊಡ್ತೀರೋ ಹೇಳ್ರಿ? ಲೀಸ್ಟೇ ಕೊಡ್ತೀರಿ. ಆದರೆ ಒಂದು ವಿಷಾದಕರ ಸಂಗತಿ ಏನ್ ಗೊತ್ತಾ? ನಮ್ಮಲ್ಲಿಯೂ ಕೂಡ ಕೆಲವರು ದೇವರಿಗೆ ಭಿಕ್ಷೆಗಾರನಂತೆ ಭಾವಿಸುತ್ತಾರೆ. ಅದಕ್ಕೆ ಅವರು ಭಿಕ್ಷೆಗಾರರಾಗ್ಬಿಡ್ತಾರೆ. ದೇವರಿಗೆ ಕೊಡಬೇಕಾದಾಗ ಭಿಕ್ಷೆಗಾರನಿಗೆ ಕೊಟ್ಟಂತೆ ಕೊಡುವುದು ಎಂದಿಗೂ ಕ್ಷೇಮ ಅಲ್ಲ ಪ್ರಿಯರೇ. ದೇವರು ನಿಮಗೂ ನನಗೂ ಬೆಸ್ಟೇ ಕೊಟ್ಟಿದ್ದಾರೆ. ದೇವರಿಗೆ ಕೊಡಬೇಕಾದಾಗ ಬೆಸ್ಟ್ ಆಗಿರುವುದನ್ನೇ ಕೊಡಬೇಕೇ ಹೊರತು ಲೀಸ್ಟ್ ಆಗಿರುವುದನ್ನು ಕೊಟ್ಟು ನಿಮ್ಮ ಬುದ್ಧಿ ತೋರ್ಪಡಿಸಿಕೊಳ್ಬಾರ್ದು. ಕೊನೆಗೆ ದೇವರು ಅದನ್ನೇ ಆಶೀರ್ವದಿಸೋದಾದರೆ, ನೀವು ಕೊಟ್ಟಿರುವ ಲೀಸ್ಟ್ ಆಗಿರುವುದನ್ನೇ ದೇವರು, ಬಲಹೀನವಾಗಿರುವುದನ್ನೇ ದೇವರು ಆಶೀರ್ವದಿಸೋದಾದರೆ, ಆ ಬಲಹೀನವಾಗಿರುವುದನ್ನೇ ದೇವರು 100ರಷ್ಟು ಆಶೀರ್ವದಿಸಿದ್ದಾರೆ ಅಂದ್ಕೊಳ್ಳಿ. ಬಲಹೀನವಾಗಿದ್ದು 100 ಪಟ್ಟಾದರೆ ಏನಾಗುತ್ತೆ? ಮಹಾಬಲಹೀನವಾಗುತ್ತೆ. ಬೆಸ್ಟ್ ಅನ್ನು ದೇವರು ಆಶೀರ್ವದಿಸುವುದಾದ್ರೆ, 100ರಷ್ಟು ಆಶೀರ್ವದಿಸುವುದಾದ್ರೆ ಏನಾಗುತ್ತೆ? ಮತ್ತಷ್ಟು ಬೆಸ್ಟ್ ಆಗ್ತದೆ. ಯಾವುದು ಏನೇ ಆಗಿರಲಿ, ನೀವು ದೇವರಿಗೆ ಕೊಡಬೇಕೆಂದು ಏನೆಲ್ಲ ಹರಿಕೆ ಮಾಡಿಕೊಂಡಿದ್ದೀರೋ, ನೀವು ಸ್ಥಿರಗೊಂಡ ನಂತರ ಆ ಹರಿಕೆ ಸಲ್ಲಿಸುವಂಥದ್ದು ಅದು ದೇವರಿಗೆ ನೀವು ತೋರಿಸುವ ಕೃತಜ್ಞತೆಯಾಗಿದೆ. ಆ ಕೃತಜ್ಞತೆ ಹೇಗಿರಬೇಕು ಎಂದು ಒಂದು ಚಿಕ್ಕ ಹುಡುಗಿ ನಮಗೆ ಕಲಿಸುತ್ತಾಳೆ. ಈ ಸಣ್ಣ ವಿಡಿಯೋ ಕ್ಲಿಪ್ ನೋಡಿ. ಕೆಲವೊಂದು ಅನಾಥ ಮಕ್ಕಳಲ್ಲಿ ಒಬ್ಬ ಹುಡುಗಿ ಇದ್ದಳು. ಅವಳ ಹೆಸರು ಐಶ್ವರ್ಯ. ಅವಳು ಒಬ್ಬ ಅನಾಥಳು. ಪಕ್ಕದಲ್ಲೇ ಒಂದು ಬೇಕರಿ ಅಂಗಡಿ ಇತ್ತು. ಸಾಯಂಕಾಲ ಆದ ಕೂಡಲೇ ಆ ಅಂಗಡಿ ಓನರ್ ಉಳಿದ ಬ್ರೆಡ್ ತುಂಡುಗಳೆಲ್ಲ ಅನಾಥ ಮಕ್ಕಳಿಗೆ ಕೊಡ್ತಾ ಇದ್ದ. ಆ ಹುಡುಗಿ ಅಂದುಕೊಳ್ತಾ ಇದ್ದಳು, ಎಲ್ಲರೂ ದೊಡ್ಡ ದೊಡ್ಡ ಬ್ರೆಡ್ ತುಂಡು ತೆಗೆದುಕೊಂಡು ಹೋದ್ರು, ಮತ್ತೆ ನನಗೆ ಚಿಕ್ಕ ತುಂಡೆ ದೊರಕಿತಲ್ಲವೇ ಅಂದುಕೊಂಡು ಅಂಗಡಿಯ ಓನರ್ ಅವನ ಬಳಿಗೆ ಹೋಗಿ, ಅಂಕಲ್, ಪ್ರತಿದಿನ ನಮಗೆ ತಿನ್ನುವುದಕ್ಕೋಸ್ಕರ ಈ ಬ್ರೆಡ್ ತುಂಡುಗಳನ್ನು ಕೊಡ್ತೀರಲ್ಲವೇ, ನಿಮಗೆ ಬಹಳ ಕೃತಜ್ಞತೆ ಎಂಬುದಾಗಿ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಅಂಕಲ್ ಎಂದು ಹೇಳ್ತಾಳೆ. ಆಗ ಅಂಗಡಿ ಓನರ್ ಅಂದ್ಕೊಳ್ತಾರೆ, ಬೇರೆಯವರೆಲ್ಲ ದೊಡ್ಡ ದೊಡ್ಡ ಬ್ರೆಡ್ ತುಂಡು ತೆಗೆದುಕೊಂಡು ಹೋದ್ರು, ಕನಿಷ್ಠ ಒಬ್ರು ಥ್ಯಾಂಕ್ಸ್ ಹೇಳಲಿಲ್ವಲ್ಲ? ಒಂದು ಚಿಕ್ಕ ರೊಟ್ಟಿ ತುಂಡು ತೆಗೆದುಕೊಂಡ ಈ ಹುಡುಗಿ ಥ್ಯಾಂಕ್ಸ್ ಹೇಳ್ತಾಳಲ್ವೇ? ಇದು ನಿಜವಾಗ್ಲೂ ಅವಳ ಮನಸ್ಥಿತಿಯಾಗಿದೆಯೋ ಇಲ್ಲವೋ ಎಂದು ಪರೀಕ್ಷಿಸೋಣ ಅಂದುಕೊಂಡ.
ಮರುದಿವಸವೂ ಬ್ರೆಡ್ ತೆಗೆದುಕೊಂಡು ಥ್ಯಾಂಕ್ ಯು ಅಂಕಲ್ ಅನ್ನುತ್ತಾಳೆ. ಹೀಗೆ ಬ್ರೆಡ್ ಪಡೆದುಕೊಂಡ ಪ್ರತಿ ಸಾರಿ ಆ ಹುಡುಗಿ ಥ್ಯಾಂಕ್ ಯು ಅನ್ನುತ್ತಾ ಇದ್ದಳು. ಆ ಬ್ರೆಡ್ ಆ ಹುಡುಗಿ ತಿನ್ನುವಾಗ ಆ ಬ್ರೆಡ್ಡಿನೊಳಗೆ ಒಂದು ಬಂಗಾರದ ಉಂಗುರ ಕಾಣಿಸಿಕೊಳ್ಳುತ್ತೆ. ಇದೇನು ಬಹುಶಃ ಮರೆತು ಬಂದಿರಬಹುದು, ತಿರುಗಿ ಅಂಕಲ್ಗೆ ಕೊಡೋಣ ಅಂದ್ಕೊಳ್ತಾಳೆ ಆ ಹುಡುಗಿ. ಆ ಬೇಕರಿ ಓನರ್ ಬಳಿಗೆ ತಿರುಗಿ ಬಂದು, ಅಂಕಲ್ ನೀವು ನನಗೆ ಕೊಟ್ಟಿರುವ ಈ ಬ್ರೆಡ್ಡಿನೊಳಗೆ ಈ ಗೋಲ್ಡ್ ರಿಂಗ್ ಸಿಕ್ಕಿದೆ ಅಂಕಲ್, ಮರೆತು ಬಹುಶಃ ಬಂದಿರಬಹುದು ಅಂದಾಗ ಓನರ್ ಹೇಳ್ತಾನೆ, ಆ ಬಂಗಾರದ ಉಂಗುರು ನಿನಗೆ ಸುಮ್ಮನೆ ಸಿಗಲಿಲ್ಲ. ಆ ಬಂಗಾರದ ಉಂಗುರ ನಾನೇ ರೊಟ್ಟಿ ತುಂಡೊಳಗೆ ಇಟ್ಟೆ. ಯಾಕೆಂದರೆ ನಿನ್ನ ಉದ್ದೇಶ ಏನೆಂದು, ನಿನ್ನ ವ್ಯಕ್ತಿತ್ವ ಎಂಥದೆಂದು, ನಿನ್ನ ಬುದ್ಧಿ ಎಂಥದೆಂದು ನೋಡಲು ಬಯಸಿದೆ. ಆ ಬ್ರೆಡ್ ತುಂಡೊಳಗೆ ನಾನೇ ಆ ಉಂಗುರ ಇಟ್ಟೆ ಅಂದ. ಬಡವಳಾಗಿದ್ದೆ, ಹಸುವೆಯಲ್ಲಿದ್ದವಳಾಗಿದ್ದೆ. ಆ ಬಂಗಾರದ ಉಂಗುರ ನಿನಗೆಷ್ಟೋ ಅವಶ್ಯಕವಾಗಿತ್ತು. ಆದಾಗ್ಯೂ ತಿರುಗಿ ಬಂದು ನಿನ್ನ ಋಣವನ್ನು ವ್ಯಕ್ತಪಡಿಸಿದೆ. ನಂಬಿಗಸ್ತಳಾಗಿ ಆ ಬಂಗಾರದ ಉಂಗುರವನ್ನು ನೀನು ತಿರುಗಿ ತಂದು ನನಗೆ ಕೊಟ್ಟೆ. ಮಗಳೇ, ಆರ್ಥಿಕವಾಗಿ ನೀನು ಬಡವಳಾಗಿರ್ಬೋದು, ಮನಸ್ತತ್ವದಲ್ಲಿ ಮಾತ್ರ ಐಶ್ವರ್ಯವಂತಳು. ಇನ್ಮೇಲೆ ನೀನು ಬೇರೆ ಅನಾಥ ಮಕ್ಕಳಂತಿರುವ ಅಗತ್ಯವಿಲ್ಲ. ನಿನ್ನನ್ನು ಮಗಳಾಗಿ ದತ್ತು ತೆಗೆದುಕೊಳ್ತೇನೆ ಅಂದ. ನೋಡಿದ್ರಾ ಪ್ರಿಯ ಸಹೋದರ ಸಹೋದರಿಯರೇ, ಕೃತಜ್ಞತೆ ಎನ್ನುವಂಥದ್ದು ಇರುವ ಸ್ಥಿತಿಯಿಂದ ಉನ್ನತವಾದ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಅದ್ಭುತವಾದ ಆತ್ಮೀಯ ಲಕ್ಷಣವಾಗಿದೆ. ನೀವು ದೇವರಿಗೆ ಮಕ್ಕಳನ್ನು ಕೊಟ್ಟರೂ ಸಹ, ದೇವರಿಗೆ ಸಮಯ ಕೊಟ್ಟರೂ ಸಹ, ದೇವರ ಹೆಸರಲ್ಲಿ ಸಾಕ್ಷಿ ಕೊಟ್ಟರೂ ಸಹ, ದೇವರ ಸುವಾರ್ತೆಗೆ ಸಹಾಯ ಮಾಡಿದ್ರೂ ಸಹ, ದೇವರಿಗೆ ಕಾಣಿಕೆ ಸಮರ್ಪಿಸಿದ್ರೂ ಸಹ, ಅದು ನಿಮ್ಮ ಕೃತಜ್ಞತೆಯನ್ನು ತೋರಿಸುತ್ತದೆ. ದೇವರು ನಿಮಗೆ ಬೆಸ್ಟ್ ಕೊಟ್ಟಾಗ ತಿರುಗಿ ಕೊಡಬೇಕಾದಾಗ ಹೇಗೆ ಕೊಡಬೇಕು? ಬೆಸ್ಟೇ ಕೊಡಬೇಕು. ಬನ್ನಿ ಪ್ರಾರ್ಥಿಸೋಣ. ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಹುಡುಗರಾಗಿರುವ ಕಾಲವನ್ನು, ಹದಿಹರಿಯದ ಕಾಲವನ್ನು ಹಾಳು ಮಾಡಿಕೊಳ್ಳದೆ ಪರಿಶುದ್ಧರಾಗಿ ಕಾಪಾಡಿಕೊಳ್ಳೋದಾದರೆ ಎಷ್ಟು ಆಶೀರ್ವಾದ ದೇವರೇ. ಅಂಥವರೆಲ್ಲರೂ ಪರೀಕ್ಷಿಸಲ್ಪಟ್ಟಾಗ, ಆ ಪರೀಕ್ಷೆಯಲ್ಲಿ ಅಂಥವರು ಗೆಲ್ಲುವಾಗ ಎಷ್ಟು ಉನ್ನತವಾದ ಸ್ಥಿತಿಗೆ ಸೇರುತ್ತಾರೆ ಎಂದು ಈ ಯವನಸ್ಥರ ಜೀವಿತ ನಾವು ಪರಿಶೀಲಿಸಿ ನೋಡುವಾಗ ನಮಗೆ ಅರ್ಥವಾಗುತ್ತದಲ್ಲವೇ? ಏಸಯ್ಯ, ನಮ್ಮ ಜೀವಿತವನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತೇವೆ. ಕನಿಷ್ಠ ಇಂದಿನಿಂದಾದರೂ ನಾವು ಪರಿಶುದ್ಧರಾಗಿ ಜೀವಿಸುವ ಹಾಗೆ, ಪವಿತ್ರವಾಗಿ ಜೀವಿಸುವ ಹಾಗೆ ಸಹಾಯ ಮಾಡಿರಿ. ಪರೀಕ್ಷೆಗಳನ್ನು, ಕಷ್ಟ, ಶ್ರಮೆ, ಸಂಕಟ ಹಾದು ಹೋಗುವಾಗ ಆ ಪರೀಕ್ಷೆಯಲ್ಲಿ ಗೆಲ್ಲುವಂತಹ ಆತ್ಮೀಕತೆ ನಮಗೆ ದಯಪಾಲಿಸಿರಿ. ಸೋತು ಹೋಗಿ ಎಷ್ಟು ಕಾಲ ಜೀವಿಸಬೇಕು? ಇನ್ನು ಮೇಲಾದರೂ ಜಯದ ಜೀವಿತವನ್ನು ನಮಗೆ ಅನುಗ್ರಹಿಸಿರಿ. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಾದ್ರೆ ತಂದೆ ತಾಯಿಗಳಾದ ನಾವು ಪ್ರಾರ್ಥಿಸುವವರಾಗಿರಬೇಕು. ಪ್ರಾರ್ಥಿಸುವ ಮನಸ್ಸು ನಮಗೆ ಬರಬೇಕು. ನಮ್ಮ ಕುಟುಂಬದ ಸುತ್ತಲೂ ಪ್ರಾರ್ಥನೆಯ ಬೇಲಿ ಹಾಕಿಕೊಳ್ಳಬೇಕು. ಅಂತಹ ಧನ್ಯತೆ ನಮಗೆ ದಯಪಾಲಿಸಿರಿ. ಬಿತ್ತಲ್ಪಟ್ಟ ಈ ವಾಕ್ಯ ನಮ್ಮ ಹೃದಯಗಳಲ್ಲಿ ಫಲಿಸುವಂತೆ ಮಾಡಿರಿ. ನಿಮ್ಮ ಮಗನಾದ ಯೇಸುಕ್ರಿಸ್ತನನ್ನೇ ಬೆಸ್ಟ್ ಮಗನನ್ನಾಗಿ ನಮಗೆ ಕೊಟ್ಟಿದ್ದೀರಿ. ಬೆಸ್ಟ್ ಬಹುಮಾನವಾಗಿ ಕೊಟ್ಟಿದ್ದೀರಿ. ನಮ್ಮ ಜೀವಿತದಲ್ಲಿ ನಿಮಗೆ ಏನೇ ಕೊಡಬೇಕಾದರೂ ಬೆಸ್ಟೇ ಕೊಡಬೇಕೇ ಹೊರತು ಲೀಸ್ಟ್ ಕೊಡುವುದು ನಮಗೆ ಒಳ್ಳೆಯದಲ್ವಲ್ಲ? ಆ ಚಿಕ್ಕ ಹುಡುಗಿ ಕೃತಜ್ಞತೆ ಉಳ್ಳವಳಾಗಿರೋದ್ರಿಂದಲೇ ಶ್ರೇಷ್ಠವಾದದನ್ನು ಪಡೆದುಕೊಳ್ತಾಳೆ. ಹಾಗೆಯೇ ಕೃತಜ್ಞತೆಯಿಂದ ನಾವು ಜೀವಿಸುವುದಾದರೆ ಶ್ರೇಷ್ಠವಾದ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ತೇವೆ. ಅಂತಹ ಧನ್ಯತೆ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.